ನಮ್ ರೂಪಾಯಿ ದಿನದಿಂದ ದಿನಕ್ಕೆ ಯಾಕೆ ದುರ್ಬಲ ಆಗ್ತಿದೆ, ಯಾಕೆ $1 90 ರೂಪಾಯಿಗಿಂತ ಹೆಚ್ಚು ಆಗಿದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀನಿ ಬನ್ನಿ. ರೀಸನ್ ನಂಬರ್ 1, ಡಾಲರ್ಗೆ ಪ್ರಪಂಚದ ಬೇಡಿಕೆ ಜಾಸ್ತಿ. ಜಗತ್ತಿನಲ್ಲಿ ಯಾವ ದೇಶಕ್ಕೂ ಸಮಸ್ಯೆ ಬಂದ್ರು ಎಲ್ಲಾ ಹೂಡಿಕೆದಾರರು ತಮ್ಮ ಹಣ ಸೇಫ್ ಇರಲಿ ಅಂತ ಅಮೆರಿಕದ ಮಾರ್ಕೆಟ್ಗೆ ಶಿಫ್ಟ್ ಆಗ್ತಾರೆ. ಈಗ ಸಪೋಸ್ ಇಂಡಿಯಾ ಪಾಕಿಸ್ತಾನ ಯುದ್ಧ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಎಲ್ಲಾ ವಿದೇಶಿ ಹೂಡಿಕೆದಾರರು ಏನ್ ಭಾರತದಲ್ಲಿ ಹೂಡಿಕೆ ಮಾಡಿದ್ರು ಅವರೆಲ್ಲರೂ ಠಕ್ ಅಂತ ಹೂಡಿಕೆ ವಾಪಸ್ ತೆಗೆದುಕೊಳ್ತಾರೆ. ಮತ್ತೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋರು US ಅಂತ ಮಾರ್ಕೆಟ್ಗೆ ಶಿಫ್ಟ್ ಆಗ್ತಾರೆ. ಹೀಗಾಗಿ ಡಾಲರ್ ಒಂದು ಸೇಫ್ ಕರೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ. ಬಾಕಿ ದೇಶಗಳ ಕರೆನ್ಸಿ ನ್ಯಾಚುರಲಿ ಡೌನ್ ಆಗುತ್ತೆ, ಅವುಗಳಲ್ಲಿ ರೂಪಾಯಿ ಕೂಡ ಒಂದು. ಇನ್ ಎರಡನೇ ಕಾರಣ, ಭಾರತಕ್ಕೆ ಡಾಲರ್ ಒಳ ಬರುವುದು ಕಡಿಮೆ ಆಯ್ತು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಫಾರಿನ್ ಕಂಪನಿಗಳದು ಭಾರತದಲ್ಲಿ ಮುಂಚೆ ಇದ್ದಷ್ಟು ಹೂಡಿಕೆ ಈಗಿಲ್ಲ. ಅದಕ್ಕೆ ನೇರ ಕಾರಣ ಟ್ರಂಪ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಟ್ರಂಪ್ ಯಾವಾಗ ಭಾರತದ ಮೇಲೆ 25% ಟ್ಯಾರಿಫ್ ಅನೌನ್ಸ್ ಮಾಡ್ತಾನೆ, ಅದ್ರ ನಂತರ ಕೇವಲ 9 ದಿನಗಳಲ್ಲಿ 27,000 ಕೋಟಿ ಹಣ ಫಾರಿನ್ ಇನ್ವೆಸ್ಟರ್ಸ್ ವಾಪಸ್ ತೆಗೆದುಕೊಂಡ್ರು. ಇನ್ ಮೂರನೇ ಕಾರಣ, ಇಂಪೋರ್ಟ್ ಜಾಸ್ತಿ, ಎಕ್ಸ್ಪೋರ್ಟ್ ಕಡಿಮೆ. ಭಾರತ ಮಾರೋದ್ಕಿಂತ ಹೆಚ್ಚು ವಸ್ತುಗಳನ್ನ ಹೊರದೇಶಗಳಿಂದ ಕೊಂಡ್ಕೊಳ್ಳುತ್ತೆ. ಅದು ಆಯಿಲ್ ಆಗ್ಲಿ, ಮೊಬೈಲ್ ಪಾರ್ಟ್ಸ್ ಗಳಾಗ್ಲಿ, ಗೋಲ್ಡ್ ಆಗ್ಲಿ, ಇವುಗಳನ್ನ ಕೊಂಡ್ಕೊಳ್ಳೋಕೆ ನಮ್ಗೆ ಡಾಲರ್ ಬೇಕು. ಇದರಿಂದ ಡಾಲರ್ ಬೇಡಿಕೆ ಜಾಸ್ತಿ, ರೂಪಾಯಿ ಡೌನ್. ಆಸ್ ಪರ್ 2025 ಡೇಟಾ, ಒಂದು ವರ್ಷದಲ್ಲಿ $824 ಬಿಲಿಯನ್ ಎಕ್ಸ್ಪೋರ್ಟ್ ಆಗಿದೆ, $908 ಬಿಲಿಯನ್ ಇಂಪೋರ್ಟ್ ಆಗಿದೆ. 80 ರಿಂದ 90 ಬಿಲಿಯನ್ ಟೋಟಲ್ ಟ್ರೇಡ್ ಡಿಫಿಸಿಟ್ ಭಾರತಕ್ಕಿದೆ. ಇನ್ನು ನಾಲ್ಕನೇ ಕಾರಣ, ತೈಲದ ಬೆಲೆ ಏರಿಕೆ, ಕ್ರೂಡ್ ಆಯಿಲ್ ಪ್ರೈಸ್. ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲ, ದೇಶದ ಟ್ರಾನ್ಸ್ಪೋರ್ಟ್ ಫ್ಯಾಕ್ಟರೀಸ್ ಎಲ್ಲ ತೈಲದ ಮೇಲೆನೆ ಡಿಪೆಂಡ್ ಆಗಿವೆ. ಆಯಿಲ್ ದುಬಾರಿ ಆಗಿದೆ, ಅದನ್ನ ಖರೀದಿ ಮಾಡಬೇಕು ಅಂದ್ರೆ ಡಾಲರ್ ಅಲ್ಲೇ ಮಾಡಬೇಕು. ಇದರಿಂದ ರೂಪಾಯಿ ಕುಸಿತಿದೆ. ಇನ್ನು ಐದನೇ ಕಾರಣ, RBI ಹೆಚ್ಚು ಸೇಫ್ ಮಾಡ್ತಿಲ್ಲ. RBI ಸಮ್ಟೈಮ್ಸ್ ಮಾರ್ಕೆಟ್ ನಲ್ಲಿ ಡಾಲರ್ ಮಾರಾಟ ಮಾಡಿ ರೂಪಾಯಿ ರೇಟ್ ಸ್ಟೆಬಿಲೈಸ್ ಮಾಡ್ತಾರೆ. ಆದ್ರೆ ಈಗ RBI ನವರು ರೂಪಾಯಿ ನ್ಯಾಚುರಲ್ ಆಗಿ ಅಡ್ಜಸ್ಟ್ ಆಗಲಿ ಅಂತ ಹೆಚ್ಚು ಮಧ್ಯ ಪ್ರವೇಶ ಮಾಡ್ತಿಲ್ಲ. ಒಟ್ಟಾರೆ ಮೇಲಿನ ಕಾರಣಗಳಿಂದ ರೂಪಾಯಿ ಕುಸಿತಿದೆ, ಆದ್ರೆ ನಮ್ಮ ದೇಶ ಹಾಳಾಗ್ತಿದೆ ಅನ್ನೋ ರೀತಿ ಪಬ್ಲಿಕ್ಗೆ ಕಾಣಿಸ್ತಿದೆ. ಥ್ಯಾಂಕ್ ಯು.